ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಪಾಠಕ್ಕೆ ಸ್ವಾಗತ. ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಸಮಾಂತರ ಶ್ರೇಣಿಯ ಅಭ್ಯಾಸ 1.1ರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆಯನ್ನು ಅಧ್ಯಯನ ಮಾಡಿದ್ರಿ. ಇವತ್ತು ಅದರಲ್ಲಿರ್ತಕ್ಕಂಥ ಮುಂದಿನ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ. ಅಭ್ಯಾಸ 1.1. ಹಾಗಾದ್ರೆ ಅಭ್ಯಾಸ 1.1ರಲ್ಲಿ ಬರ್ತಕ್ಕಂಥ ಎರಡನೇ ಪ್ರಶ್ನೆ ಇಂತಿದೆ. ಮೊದಲ ಪದ ಎ ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ಹಾಗಾದರೆ ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆ, ಮೊದಲನೇ ಪ್ರಶ್ನೆ, ಎ ಸಮಾಂತರ ಶ್ರೇಣಿಯ ಮೊದಲ ಪದ ಎ = 10, ಸಾಮಾನ್ಯ ವ್ಯತ್ಯಾಸ ಡಿ = 10 ಕೊಟ್ಟಿದ್ದಾರೆ. ಇದರಲ್ಲಿ 4 ಪದಗಳನ್ನು ಬರೆಯುತ್ತಾರೆ. ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ನಾವು ಯಾವ ಥರ ಬರೀಬೇಕಂದ್ರೆ, ಎ, ಎರಡನೇ ಪದ ಎ ಪ್ಲಸ್ ಡಿ, ಮೂರನೇ ಪದ ಎ ಪ್ಲಸ್ 2d, ನಾಲ್ಕನೇ ಪದ ಎ ಪ್ಲಸ್ 3d ಅಂತಕ್ಕಂಥ ಬರೀಬೋದು. ಹಾಗಾದ್ರೆ ಯಾಕೆ ಬರೀಬೇಕು ಅಂದರೆ, ಯಾವುದೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೊಡೋದ್ರಿಂದ ಅದರ ಮುಂದಿನ ಪದಗಳನ್ನು ನಾವು ಕಂಡುಹಿಡಿಬೋದು ಅಂತ ಈಗಾಗಲೇ ಹೇಳಿದೆ ನಿಮಗೆ. ಹಾಗಾದ್ರೆ ಮೊದಲನೇ ಪದ ಎ = 10, ಎರಡನೇ ಪದ ಎ ಪ್ಲಸ್ ಡಿ ಎ ಅಂದ್ರೆ 10 ಪ್ಲಸ್ ಡಿ ಅಂದ್ರೆ ಅದು 10 = 20, ಎರಡನೇ ಪದ 20. ಅದೇ ರೀತಿ ಮೂರನೇ ಪದ ಎ ಪ್ಲಸ್ 2d = 10 ಪ್ಲಸ್ 2 × 10 10 ಪ್ಲಸ್ 2 × 10 ಅಂದರೆ 20 10 ಪ್ಲಸ್ 20 ಅಂದರೆ 30, ಮೂರನೇ ಪದ 30. ಅದೇ ರೀತಿ ನಾಲ್ಕನೇ ಪದ ಎ ಪ್ಲಸ್ 3d = 10 ಪ್ಲಸ್ 3 × 10 10 ಪ್ಲಸ್ 30 10ರಲ್ಲಿ 30 ಕೊಡಿಸಿದ್ರೆ 40, ಆದ್ದರಿಂದ ನಾಲ್ಕನೇ ಪದ 40. ಆದ್ದರಿಂದ ಸಮಾಂತರ ಶ್ರೇಣಿಯ ಮೊದಲ ಪದ ಎ 10 ಆದಾಗ, ಸಾಮಾನ್ಯ ವ್ಯತ್ಯಾಸ ಡಿ ಅದು 10 ಆದಾಗ ಅದ್ರಲ್ಲಿ ಬರ್ತಕ್ಕಂಥ 4 ಪದಗಳು 10, 20, 30, 40 ಈ ಥರ ನಾವು ಬಿಡಿಸ್ಬೋದು. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಎ = -2 ಹಾಗೂ ಡಿ = 0 ಆದಾಗ ಇದರಲ್ಲಿ ಬರ್ತಕ್ಕಂಥ ಸಮಾಂತರ ಶ್ರೇಣಿಯ 4 ಪದಗಳನ್ನು ಈ ರೀತಿ ಬರೀಬೋದು. ಎ, ಎರಡನೇ ಪದ ಎ ಪ್ಲಸ್ ಡಿ, ಮೂರನೇ ಪದ ಎ ಪ್ಲಸ್ 2d, ನಾಲ್ಕನೇ ಪದ ಎ ಪ್ಲಸ್ 3d ಅಂತಕ್ಕಂಥ ಪದಗಳನ್ನು ಬರೀಬೋದು. ಹಾಗಾದ್ರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಅಂತಂದ್ರೆ -2 ಕೊಟ್ಟಿದ್ದಾರೆ, ಎ = -2. ಎರಡನೇ ಪದ ಎ ಪ್ಲಸ್ ಡಿ -2 ಪ್ಲಸ್ ಡಿ ಮೀನ್ಸ್ 0 -2 ಪ್ಲಸ್ 0 ಮೀನ್ಸ್ ಓನ್ಲಿ ಫಾರ್ -2. ಅದೇ ರೀತಿ ಸಮಾಂತರ ಶ್ರೇಣಿಯ ಮೂರನೇ ಪದ ಎ ಪ್ಲಸ್ 2d ಎ ಮೀನ್ಸ್ -2 ಪ್ಲಸ್ ಆಸ್ ಇಟ್ ಸೇಮ್ 2 ಇಂಟು ಅಲ್ಲಿ ಡಿ ಮೀನ್ಸ್ 0 ಇದೆ. ಹಾಗಾದ್ರೆ -2 ಪ್ಲಸ್ 2 ಇಂಟು 0 ಮೀನ್ಸ್ 0, -2 ಪ್ಲಸ್ 0 ಮೀನ್ಸ್ ಓನ್ಲಿ ಫಾರ್ -2. ಆದ್ದರಿಂದ ಮೂರನೇ ಪದ -2. ಅದೇ ರೀತಿ ನಾಲ್ಕನೇ ಪದ ಎ ಪ್ಲಸ್ 3d -2 ಪ್ಲಸ್ 3 ಇಂಟು 0 -2 ಪ್ಲಸ್ 0 -2. ಈ ತರವಾಗಿ ನಾವು 4 ಪದಗಳನ್ನು ಬರೀಬಹುದು. ಹಾಗಾದ್ರೆ ಇದರ 4 ಪದಗಳು -2, ಎರಡನೇ ಪದ -2, ಮೂರನೇ ಪದನು -2 ಹಾಗೂ ಕೊನೆಯ ಪದನು ಸಹಿತ ನಾಲ್ಕನೇ ಪದ -2. ಈ ರೀತಿಯಾಗಿ 4 ಪದಗಳನ್ನು ಪಡೆಯಬಹುದು. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ಈ ಮೂರನೇ ಪ್ರಶ್ನೆಯಲ್ಲಿ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಅನ್ನ 4 ಕೊಟ್ಟಿದ್ದಾರೆ ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ -3 ಕೊಟ್ಟಿದ್ದಾರೆ. ಇದರಲ್ಲಿ 4 ಪದಗಳನ್ನು ನಾವು ಕಂಡುಹಿಡಿಯಬೇಕಾದ್ರೆ ಮತ್ತೆ ಸೇಮ್ ಅದನ್ನೇ ಬರೀಬೇಕು. ಎ ಪ್ಲಸ್ ಬಿ ಎ ಪ್ಲಸ್ 2d ಎ ಪ್ಲಸ್ 3d ಅಂತ ಬರೀಬಹುದು. ಹಾಗಾದ್ರೆ ಮೊದಲನೇ ಪದ ಎ = 4, ಇದು ಮೊದಲನೇ ಪದ. ಎರಡನೇ ಪದ ಎ ಪ್ಲಸ್ ಡಿ = 4 ಪ್ಲಸ್ ಡಿ ಮೀನ್ಸ್ -3 4 ಪ್ಲಸ್ ಇಂಟು ಮೈನಸ್ 4 3 1, ಎರಡನೇ ಪದ 1. ಅದೇ ರೀತಿ ಮೂರನೇ ಪದವನ್ನು ಯಾವ ಥರ ಕಂಡುಹಿಡಿದ್ರು, ಎ ಪ್ಲಸ್ 2d 4 ಪ್ಲಸ್ 2 ಇಂಟು ಬ್ರಾಕೆಟ್ -3 4 -6 ಆಲ್ಸೋ 4 -6 ಮೀನ್ಸ್ -2. ಅದೇ ರೀತಿ ನಾಲ್ಕನೇ ಪದ ಎ ಪ್ಲಸ್ 3d 4 ಪ್ಲಸ್ 3 ಇಂಟು ಬ್ರಾಕೆಟ್ -3 4 ಪ್ಲಸ್ ಇಂಟು ಮೈನಸ್ 3 ಇಂಟು 3 ಮೀನ್ಸ್ 9, 4 - 9 4 - 9 ಮೀನ್ಸ್ -5. ಆದ್ದರಿಂದ ಈ ಸಮಾಂತರ ಶ್ರೇಣಿಯ 4 ಪದಗಳು 4, 1, -2 ಹಾಗೂ -5 ಈ ಥರ ಪಡಿಬೋದು. ಅದೇ ರೀತಿ ಇನ್ನೊಂದು ಪ್ರಶ್ನೆ, ಈ ಸಮಾಂತರ ಶ್ರೇಣಿಯಲ್ಲಿರ್ತಕ್ಕಂಥ
ಮೊದಲನೇ ಪದ ಎ ಈಕ್ವಲ್ ಟು ಮೈನಸ್ 1.25 ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು ಮೈನಸ್ 0.25 ಅಂತ ಕೊಟ್ಟಿದ್ದಾರೆ. ಈ ಸಮಾಂತರ ಶ್ರೇಣಿಯ 4 ಪದಗಳನ್ನು ಈ ರೀತಿಯಾಗಿ ಬರೆಯಬಹುದು. ಮೊದಲನೇ ಪದ ಎ, ಎರಡನೇ ಪದ ಎ ಪ್ಲಸ್ ಡಿ, ಮೂರನೇ ಪದ ಎ ಪ್ಲಸ್ 2d ಹಾಗೂ ನಾಲ್ಕನೇ ಪದ ಎ ಪ್ಲಸ್ 3d. ಹಾಗಾದ್ರೆ ಮೊದಲನೇ ಪದ ಎ ಈಕ್ವಲ್ ಟು ಮೈನಸ್ 1.25, ಎರಡನೇ ಪದ ಎ ಪ್ಲಸ್ ಡಿ ಈಕ್ವಲ್ ಟು ಮೈನಸ್ 1.25 ಪ್ಲಸ್ ಡಿ ಮೀನ್ಸ್ ಮೈನಸ್ 0.25 is equals to minus 1.25 plus into minus minus 0.25. ಹಾಗಾದ್ರೆ ಮೈನಸ್ 1.25 ಅಲ್ಲಿ ಮೈನಸ್ 0.25 ನ ಕೂಡಿಸಬೇಕು, ಸಜಾತಿ ಚಿಹ್ನೆಯಿಂದ ಕೂಡಿಸಬೇಕು. ಹಾಗಾದ್ರೆ ಮೈನಸ್ 1.25 ಮೈನಸ್ 0.25 ಮೀನ್ಸ್ ಮೈನಸ್ 1.50. ಅದೇ ರೀತಿಯಾಗಿ ಮೂರನೇ ಪದ ಎ ಪ್ಲಸ್ 2d ಇಸ್ ಈಕ್ವಲ್ಸ್ ಟು ಮೈನಸ್ 1.25 ಪ್ಲಸ್ 2 ಇಂಟು ಬ್ರಾಕೆಟ್ ಮೈನಸ್ 0.25. ಹಾಗಾದ್ರೆ ಏನು ಬರೀಬಹುದು ಇದನ್ನ ಮೈನಸ್ 1.25 as it is same ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು ಮೈನಸ್ 0.25 ಮೀನ್ಸ್ ಪ್ಲಸ್ ಆಗಿರ್ತೈತಿ. ಆಮೇಲೆ 2 ಇಂಟು 0.25 ಮೀನ್ಸ್ 0.5. ಆದ್ದರಿಂದ ಮೈನಸ್ 1.25 ಆಮೇಲೆ ಮೈನಸ್ 0.5 ಎರಡನ್ನು ಕೂಡಿಸೋದ್ರಿಂದ ಮೈನಸ್ 1.75 ಬರುತ್ತೆ. ಅದೇ ರೀತಿ ನಾಲ್ಕನೇ ಪದ ಎ ಪ್ಲಸ್ 3d ಇಸ್ ಈಕ್ವಲ್ಸ್ ಟು ಮೈನಸ್ 1.25 ಪ್ಲಸ್ 3 ಇಂಟು ಬ್ರಾಕೆಟ್ ಮೈನಸ್ 0.25. ಆದ್ದರಿಂದ ಮೈನಸ್ 1.25 ಹಾಗೆ ಇಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ 3 ಇಂಟು ಮೈನಸ್ 0.25 ಮೀನ್ಸ್ ಮೈನಸ್ 0.75. ಆದ್ದರಿಂದ ಮೈನಸ್ 1.25 ಮೈನಸ್ ಮೈನಸ್ 0.75 ಎರಡನ್ನು ಕೊಡಿಸೋದ್ರಿಂದ ಮೈನಸ್ 2.0 ಬರುತ್ತೆ. ಆದ್ದರಿಂದ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮೈನಸ್ 1.25 ಹಾಗೂ ಸಾಮಾನ್ಯ ವ್ಯತ್ಯಾಸ ಮೈನಸ್ 0.25 ಆವಾಗ ಇದರ 4 ಪದಗಳು ಯಾವ ಬರ್ತಾವಪ್ಪ ಅಂದ್ರೆ ಈಗ ಒಂದನೇ ಪದ ಮೈನಸ್ 1.25, ಎರಡನೇ ಪದ ಮೈನಸ್ 1.50, ಮೂರನೇ ಪದ ಮೈನಸ್ 1.75, ನಾಲ್ಕನೇ ಪದ ಮೈನಸ್ 2.0. ಈ ಥರ ಏನು ಮಾಡ್ಬೋದು ಅಂದ್ರೆ ಈ ಪದಗಳನ್ನು ಕಂಡುಹಿಡಿಬೋದು. ಇನ್ನು ಮುಂದಿನದಾಗಿ ಮೇನ್ ಕ್ವಶನ್ ನಂಬರ್ 3. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲನೇ ಪದವನ್ನು ಯಾವ ಥರ ಕಂಡುಹಿಡಿಯಬೇಕು ಅನ್ನೋದನ್ನು ಈಗ ನೋಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ 3, 1, ಮೈನಸ್ 1, ಮೈನಸ್ 3, ಅದೇ ಥರ ಇನ್ನೂ ಅನೇಕ ಸಂಖ್ಯೆಗಳಿದಾವ. ಇದರಲ್ಲಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಕಂಡುಹಿಡಿತಾರೆ. ಹಾಗಾದರೆ ಮೊದಲನೇ ಪದ ಅವರೇ ಕೊಟ್ಟಿದ್ದಾರೆ. ಮೊದಲನೇ ಪದ ಎ ಈಕ್ವಲ್ ಟು 3 ಬರಿಬೋದು. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ನೀವು ಯಾವ ಥರ ಕಂಡುಹಿಡಿತೀರ ಅಂದರೆ ಸಾಮಾನ್ಯ ವ್ಯತ್ಯಾಸನ ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳೆದ್ರೆ ನಿಮ್ಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಹಾಗಾದ್ರೆ ಡಿ ಈಕ್ವಲ್ ಟು a2 ಮೈನಸ್ a1 ಮಾಡಿರಿ. ಹಾಗಾದ್ರೆ ಡಿ ಈಕ್ವಲ್ ಟು a2 ಮೀನ್ಸ್ 1, a1 ಮೀನ್ಸ್ 3. ಡಿ ಈಕ್ವಲ್ ಟು 1 ಮೈನಸ್ 3 ಮಾಡಿದಾಗ ಡಿ ಈಕ್ವಲ್ ಟು ಮೈನಸ್ 2 ಸಿಗುತ್ತೆ. ಆದ್ದರಿಂದ ಇದರದ ಸಾಮಾನ್ಯ ವ್ಯತ್ಯಾಸ ಮೈನಸ್ 2. ಹಾಗಾದ್ರೆ ಇನ್ನು ಎರಡನೇ ಪ್ರಶ್ನೆ ಮೈನಸ್ 5, ಮೈನಸ್ 1, 3, 7 ಅದೇ ಥರ ಇನ್ನೂ ಅನೇಕ ಸಂಖ್ಯೆಗಳಿದಾವ. ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಕಂಡುಹಿಡಿಯಲಾಗಿದೆ. ಹಾಗಾದರೆ ಮೊದಲನೇ ಪದ ಎ ಈಕ್ವಲ್ ಟು ಮೈನಸ್ 5. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು a2 ಮೈನಸ್ a1. a2 ಮೈನಸ್ a1 ಮಾಡಿದಾಗ ಡಿ ಈಕ್ವಲ್ ಟು a2 ಅಂದರೆ ಏನಿದೆ ಮೈನಸ್ 1 ಇದೆ. ಹಾಗಾದರೆ ಮೈನಸ್ 1 ಮೈನಸ್ ಆಫ್ ಬ್ರಾಕೆಟ್ನಲ್ಲಿ ಮೈನಸ್ 5 ಬರೀಬೇಕು. ಹಾಗಾದರೆ ಡಿ ಈಕ್ವಲ್ ಟು ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ದಿಸ್ ಇಸ್ ದಿ 5. ಡಿ ಈಕ್ವಲ್ ಟು ಮೈನಸ್ 1 ಪ್ಲಸ್ 5 ಮೀನ್ಸ್ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಒಂದಿಷ್ಟಾಗಿ 5ರಲ್ಲಿ 1 ಕಳಿಬೇಕು 4 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಪಾಸಿಟಿವ್ ಇದೆ ಒಂದಿಷ್ಟಾಗಿ 4. ಡಿ ಈಕ್ವಲ್ ಟು 4. ಹಾಗಾದ್ರೆ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮೈನಸ್ 5 ಹಾಗೂ ಸಾಮಾನ್ಯ ವ್ಯತ್ಯಾಸ 4. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ 1 2 1 2 1 2 1 2 ಇದೇ ರೀತಿ ಅನೇಕ ಸಂಖ್ಯೆಗಳನ್ನು ಕೊಟ್ಟಾರೆ. ಇದರಲ್ಲಿ ಮೊದಲನೇ ಪದ ಎ ಈಕ್ವಲ್ ಟು 1 2. ಮೊದಲನೇ ಪದ ಎ ಈಕ್ವಲ್ ಟು 1 2. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು a2 ಮೈನಸ್ a1. a2 ಮೈನಸ್ a1 ಮೀನ್ಸ್ 1 2 ಮೈನಸ್ 1 2. ಇಲ್ಲಿ ಭಿನ್ನರಾಶಿ ರೂಪ ಇದ್ದಾಗ ಸ್ವಲ್ಪ ನೀವು ಏನು ಮಾಡ್ಬೇಕು, ಛೇದಗಳು ಬೇರೆ ಆಗಿದ್ದು ಅಂದ್ರೆ ಅವುಗಳ ಲಸ ತಗೋಬೇಕು. ಇವಾಗ ಛೇದಗಳು ಎರಡು ಇವತ್ತು 2 ಅದಾವ, ಇಲ್ಲೇನು ಲಸ ತೆಗೆ ಅವಶ್ಯಕತೆ ಇಲ್ಲ. ಈಸ್ ಈಕ್ವಲ್ಸ್ ಟು 2 ಹಾಗೆ ಬರ್ಕೊರಿ. ಅಂಶದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಕಳೆ ಬಿಡಬೇಕು. 1ರಲ್ಲಿ 1 ಕಳೆದ್ರೆ 0. ಆದ್ದರಿಂದ 0 ಡಿವಿಸಿಬಲ್ ಬೈ 2 ಮಾಡಿದಾಗ 0 ಬರುತ್ತೆ. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು 0. ಹಾಗಾದ್ರೆ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ
ಎ ಇಸ್ಕೊಲ್ ಟು 1 2 ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ಕೊಲ್ ಟು 0. ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ 0.6, 1.7, 2.8 ಹಾಗೂ 3.9 ಇನ್ನೂ ಅನೇಕ ಸಂಖ್ಯೆಗಳಿದಾವ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಎ ಇಸ್ಕೊಲ್ ಟು 0.6 ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ಕೊಲ್ ಟು a2 minus a1 also is equals to d is equal to a2 minus a1 means a2 means 1.7 minus a1 means 0.6. ಹಾಗಾದ್ರೆ 1.7 ರಲ್ಲಿ 0.6 ಅನ್ನು ಕಳೆದ್ರಿಂದ ನಮಗೆ ಬರ್ತಕ್ಕಂಥ ಸಂಖ್ಯೆ 1.6. ಆದ್ದರಿಂದ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ 0.6 ಹಾಗೂ ಸಾಮಾನ್ಯ ವ್ಯತ್ಯಾಸ d is equals to 1.1 ನಾವು ಕಲಿಬಹುದು. ಓಕೆ, ಧನ್ಯವಾದಗಳು.